ವಾವ್! ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಸಹ ಇದೆ. ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋವನ್ನು ತಮ್ಮನಿನಲ್ಲಿ ನೋಡಿರ್ತೀರ. ಈ ಬೇಸಿಗೆಗೆ ಬೇಕಾಗುವಂಥ ಒಂದು 2 ಸೂಪರ್ ರಿಫ್ರೆಶಿಂಗ್ ಡ್ರಿಂಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. 2 ಅದ್ಭುತವಾಗಿತ್ತು. ಮಸಾಲ ಸೋಡಾ ಅಂತೂ ಮಸ್ಟೆಡ್ ಟ್ರೈ ಮಾಡುವಂಥ ಡ್ರಿಂಕು. ನೋಡಿ, ವಿಡಿಯೋ ನೋಡ್ಕೊಬನ್ನಿ. ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಫಸ್ಟು ಐಸ್ ಕ್ಯೂಬ್ಸ್ನ ಮಾಡ್ಕೊಳ್ಳೋಣ. ಇದಿಷ್ಟನ್ನು ಈಗ ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕ್ಯೂಬ್ಸ್ನ ಮಾಡ್ಕೊಳ್ಳೋಣ. ಈ ಕ್ಯೂಬ್ಸ್ನ ಬಳಸಿ 2 ಥರ ಡ್ರಿಂಕ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಲಿ, ಸ್ವಲ್ಪ ಲಿಕ್ವಿಡಾಗೇ ಇರಲಿ, ಜಾಸ್ತಿ ಪೇಸ್ಟ್ ಥರ ಬೇಡ, ಸ್ವಲ್ಪ ಲಿಕ್ವಿಡಾಗೇ ಇರಲಿ. ಈಗ ಇದನ್ನು ಈ ಐಸ್ ಕ್ಯೂಬ್ಸ್ ಟ್ರೇಗೆ ಹಾಕ್ಕೋತಾ ಇದ್ದೀನಿ. ನಾನು ಸ್ಪೂನ್ ಬಳಸಿ ಹಾಕ್ಕೊಂಡೆ ಎಲ್ಲದಕ್ಕೂ ಕರೆಕ್ಟಾಗಿ. ಆಲ್ಮೋಸ್ಟ್ ಒಂದು ಟ್ರೇ ಪೂರ್ತಿ ಆಯಿತು ನನಗೆ, ನಾನು ತೊಗೊಂಡಿದ್ದ ಕ್ವಾಂಟಿಟಿಗೆ. ಇದನ್ನು ನಾನು ಆಲ್ಮೋಸ್ಟು 3-4 ದಿನ ಅಂತೂ ಬಳಸ್ಬೋದು. ನಾನು 2 ಡ್ರಿಂಕು ಮಾಡ್ತಿರೋದ್ರಿಂದ ನಂಗೆ ಸ್ವಲ್ಪ ಇದಾಗತ್ತೆ. ಈಗ ಐಸ್ ಕ್ಯೂಬ್ ಟ್ರೇನ ಅದರಲ್ಲಿ ಇಟ್ಬಿಟ್ಟು ಕ್ಯೂಬ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 1 ವಾರ ಬಳಸ್ಬೋದು ಈ ಇಷ್ಟು ಕ್ಯೂಬ್ಸ್ನ. ನಾವು ಬರೀ ಒಂದು ಡ್ರಿಂಕ್ ಮಾಡ್ಕೋತೀವಿ ಅಂದರೆ, ಒಬ್ಬರಿಗೆ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು 7 to 8 ಡೇಸ್ ನಾವು ಇದನ್ನು ಬಳಸ್ಕೋಬೋದು. ಒಂದು ಕ್ಯೂಬ್ಸ್ ಸ್ವಲ್ಪ ದೊಡ್ಡದಾಗತ್ತೆ, ಹಾಗಾಗಿ ನನಗೆ ಈ ಕ್ಯೂಬು 1 ವಾರಕ್ಕೆ ಸಾಕಾಗತ್ತೆ. ಈಗ ಫಸ್ಟ್ ಕ್ಯೂಬ್ ನಂದು ಫ್ರಿಜ್ಜಲ್ಲಿ ಫ್ರಿಜ್ ಟೂರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಕಂಪ್ನಿ ಅಂತ. ಇದು ಫಾಸ್ಟ್ ಫಾರ್ವರ್ಡ್ ಐಸ್ ಅಂತ ಒಂದು ಆಪ್ಷನ್ ಇದೆ ನಮ್ಮ ಫ್ರಿಜ್ಜಲ್ಲಿ. ಸೊ ಅದನ್ನು ಪ್ರೆಸ್ ಮಾಡಿಬಿಡ್ತೀನಿ. ಸೊ ನನಗೆ ಏನಾಗುತ್ತೆ, ಬೇಗ ಕ್ಯೂಬ್ಸ್ ಆಗುತ್ತೆ. ಕ್ಯೂಬ್ಸ್ ರೆಡಿ ಆಗ್ತಾ ಇದೆ ಅಲ್ಲಿ. ಈಗ ಮೊಸರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಫಸ್ಟು ಮಜ್ಜಿಗೆ ಮಾಡ್ಕೊಳ್ಳೋಣ. ಒಂದು ಮಸಾಲೆ ಮಜ್ಜಿಗೆ ಫಸ್ಟು ಹೇಳ್ಕೊಡ್ತಾ ಇರೋ ರೆಸಿಪಿ ಒಂದು ನಿಮಗೆ ಮಸಾಲೆ ಮಜ್ಜಿಗೆ. ಈಗ ಮಜ್ಜಿಗೆ ರೆಡಿಯಾಗಿದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಯಾವಾಗಲೂ ಮಜ್ಜಿಗೆಗೆ ಎಲ್ಲ ರುಬ್ಬಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಕ್ಯೂಬ್ಸ್ ಮಾಡಿಟ್ಕೊಂಡ್ರೆ ನಿಮಗೆ ವಿದಿನ್ ಎ ಸೆಕೆಂಡ್ ರೆಡಿ ಆಗಿಬಿಡುತ್ತೆ ಮಸಾಲ ಮಜ್ಜಿಗೆ. ನಂದು ಫಾಸ್ಟ್ ಫಾರ್ವರ್ಡ್ ಐಸ್ ಇಟ್ಟಿದ್ದರಿಂದ ನನಗೆ ಆಗೋಗಿತ್ತು ಕ್ಯೂಬ್ಸ್ ಎಲ್ಲ ಬೇಗ. ಅದು 2 ಕ್ಯೂಬ್ ಹಾಕ್ಕೊಂಡಿದ್ದೀನಿ ನಾನು. ಫಸ್ಟ್ ಟೈಮ್ ಇವತ್ತೇ ಮಾಡಿದ್ದು, ಇಬ್ಬರಿಗೆ ಮಾಡ್ಕೋತಾ ಇದ್ದೀನಲ್ಲ. ಸೊ 2 ಕ್ಯೂಬ್ ಹಾಕ್ಕೊಂಡಿದ್ದೀನಿ. ದೊಡ್ಡ ಕ್ಯೂಬ್ಸ್ ದೊಡ್ಡದಾಗಿದ್ದರಿಂದ 1 ಬಳಸ್ಕೊಂಡ್ರು ಸಹ ಸಾಕಾಗತ್ತೆ. ನಾನು 2 ಕ್ಯೂಬ್ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ, ಕಲರ್ ಎಷ್ಟು ಕ್ಲೀನಾಗಿ ಚೇಂಜ್ ಆಗೋದು ನಿಮಗೆ ಗೊತ್ತಾಗ್ತಾ ಇದೆ. ಗ್ರೀನಿಶ್ ಆಗ್ತಾ ಇದೆ ನೋಡಿ, ಸಖತ್ತಾಗಿದೆ ಮಜ್ಜಿಗೆ. ಸ್ಮೆಲ್ಲು ಸಹ ಪುದೀನದ್ದು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟು ಸಹ ಸೂಪರಾಗಿದೆ. ಇದು ಒಂದು ಡ್ರಿಂಕು. ಇನ್ನೊಂದು ಡ್ರಿಂಕ್ ಬಂದು ನೋಡಿ, ಈಗ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈ ಗ್ಲಾಸಲ್ಲಿ ಇಲ್ಲಿ ಪಕ್ಕ ನೋಡಿದ್ರಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇಬ್ಬರಿಗೆ ಮಾಡ್ಕೋತಾರಲ್ಲ, 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಇದು ಮತ್ತು 2 ಕ್ಯೂಬು ಹಾಕಿಬಿಟ್ಟು 1 ಕ್ಯೂಬು ಹಾಕಿ ಕರ್ಗದ, ಏಕೆಂದರೆ ಇದು ಬಂದು ಮಸಾಲೆ ಸೋಡಾ. ಸೊ 1 ಕ್ಯೂಬ್ ಹಾಕಿದ್ದೀನಿ. 1 ಕ್ಯೂಬ್ ಸಾಕಾಗತ್ತೆ. ಕ್ಯೂಬ್ಸ್ ದೊಡ್ಡದಿದೆ ಅಂತ ಹೇಳಿದ್ನಲ್ಲ, ಸೊ 1 ಕ್ಯೂಬ್ ಸಾಕಾಗತ್ತೆ. ಇದನ್ನು ಈಗ ಫಸ್ಟ್ ಕರಗೋದಕ್ಕೆ ಬಿಡೋಣ. ಚೆನ್ನಾಗಿ ಕರ್ಕೊಳ್ಳಿ. ಸಕ್ಕರೆ ಸ್ವಲ್ಪ ದಪ್ಪ ಇರೋದ್ರಿಂದ ಕರಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಎಲ್ಲ ಕ್ಲೀನಾಗಿ ಕರಗಿದೆ ನೋಡಿ, ಎಷ್ಟು ಗ್ರೀನಿಶಾಗಿ ಕಾಣಿಸ್ತಾ ಇದೆ ಡ್ರಿಂಕು. ಈಗ ಇದನ್ನು ಅರ್ಧ ಹಾಕ್ಕೊಳ್ಳೋಣ. 2 ಗ್ಲಾಸಿಗೂ ಅರ್ಧ ಹಾಕ್ಕೊಳ್ಳೋಣ. ಈ ಡ್ರಿಂಕ್ ಅಂತೂ ನೀವು ಮಸ್ಟ್ ಟ್ರೈ ಡ್ರಿಂಕು, ಅಷ್ಟು ಸಖತ್ತಾಗಿತ್ತು. 2ಕ್ಕೂ ಅರ್ಧ ಹಾಕ್ಕೊಂಡು ಉಳಿದಿರೋ ಪೋರ್ಷನ್ನ ನಾನು ಬಿಸ್ಲರಿ ಸೋಡಾ ಯೂಸ್ ಮಾಡ್ತೀನಿ. ನೀವು ಯಾವುದೇ ನಾರ್ಮಲ್ ಸೋಡಾ ಯೂಸ್ ಮಾಡ್ಬೋದು. ಅದನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ಇದಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ 1-2 ನಿಮಿಷ ಬಿಟ್ಟು ಓಪನ್ ಮಾಡಿದರೆ ಈಗ ಸೋಡಾ ಹಾಕ್ಕೊಳ್ಳಿ. ಈಗ ನನ್ನ ಮಗಳಿಗೆ ಯೂಶ್ವಲಿ ಜಾಸ್ತಿ ಕೊಡೋಲ್ಲ, ಸೋಡಾ ಬಳಸಿದ್ರಿಂದ ಜಾಸ್ತಿ ಕೊಡಲಿಲ್ಲ, ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟೆ ಅಷ್ಟೇ. ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತದೆ ಮಸಾಲೆ ಸೋಡಾ. ನಿಜವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ಮಸ್ಟ್ ಟ್ರೈ ಡ್ರಿಂಕ್ ಅಂತೂ ಇವೆರಡೂ ಅಷ್ಟೇ, ಅಷ್ಟು ಚೆನ್ನಾಗಿತ್ತು. ನನ್ನ ಮಗಳಿಗೆ ಅದು ಯೂಶ್ವಲಿ ಸೋಡಾ ಎಲ್ಲ ಕೊಟ್ಟಲ್ಲ, ಬಟ್ ಇವತ್ತು ಮನೇಲೇ ಮಾಡಿದ್ದಲ್ವ, ಹಾಗಾಗಿ ಅವಳು ಸ್ವಲ್ಪ ಟ್ರೈ ಮಾಡಲಿ ಅಂತ ಅವಳು ಗ್ಲಾಸಲ್ಲಿ ಸ್ವಲ್ಪ ಚಿಕ್ಕ ಗ್ಲಾಸ್ ಕೊಟ್ಟೆ ಅಷ್ಟೇ. ನೋಡಿ, ಗ್ರೀನಿಶಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಸ್ವಲ್ಪ ಲೈಟ್ ಅಲ್ಲಿ ಅಡ್ಡ ಆಯಿತು.
ಸೂಪರಾಗಿತ್ತು ಮಸಾಲೆ ಸೋಡಾ. ಅದೇ ಕ್ಯೂಬ್ಸ್ನ ಬಳಸಿ ಮಾಡಿದ್ದು. ಒಂದೇ ಕ್ಯೂಬಲ್ಲಿ ನನಗೆ 2 ಗ್ಲಾಸ್ ಸೋಡಾ ಆಗಿದೆ. ಸಕ್ಕತ್ತಾಗಿತ್ತು. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಸಾಲ ಮಜ್ಜಿಗೆ ಮತ್ತು ಮಸಾಲ ಸೋಡಾ ಮಾಡ್ಕೋಬೋದು ಅಂತ. ಅದೇ ನಾನು ಮುಂಚೆನೇ ಹೇಳಿದಾಗೆ ಮಸಾಲ ಸೋಡಾ ಅಂತೂ ಮಸ್ಟ್ ಟ್ರೈ. ಅಷ್ಟು ಸಕ್ಕತ್ತಾಗಿತ್ತು. ನಾವು ಎಷ್ಟು ಈ ಥರ ಸೋಡಾಗಳು ಬೇಕು ಅಂದರೆ 150, 100, 80, 90 ಕೊಟ್ಟು ಕುಡಿತೀವಿ. ಬಟ್ ಈ ಕ್ಯೂಬ್ಸ್ನ ಮಾಡಿಟ್ಕೊಂಡ್ರೆ ನೀವು ಮಸಾಲ ಸೋಡಾ, ಮಸಾಲ ಮಜ್ಜಿಗೆ ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಬಟ್ ಸೋಡಾ ಇರಬೇಕಾಗತ್ತೆ, ಅದೊಂದೇ ಇದರಲ್ಲಿ ಡ್ರಾಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ. ಈಗ ಸಮ್ಮರ್ ಅಲ್ವಾ, ಈ ಥರ ನಾವು ಬಾಡಿ ಹೈಡ್ರೇಟಾಗಿ ಇಟ್ಕೋಬೇಕು ಅಂದರೆ ಈ ಥರ ಸ್ಪೆಷಲಾಗಿ ಟ್ರೈ ಮಾಡ್ತಾನೆ ಇರಬೇಕಾಗತ್ತೆ. 2 ಡ್ರಿಂಕ್ಸು ಸಹ ಅದ್ಭುತವಾಗಿ ಬಂದಿತ್ತು. 2 ಡ್ರಿಂಕ್ಸ್ನ ನಾನು ಟೇಸ್ಟ್ ಮಾಡಿಬಿಟ್ಟೆ ಈ ವಿಡಿಯೋ ಮಾಡ್ತಾ ಇರೋದು. ಏಕೆಂದರೆ ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ನಿಮಗೆ ಹೇಳಿದ್ರೆ ಯೂಸ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ತುಂಬ ಅದ್ಭುತವಾದಂಥ ಡ್ರಿಂಕ್ಸ್ 2 ಮಸ್ಟ್ ಟ್ರೈ. 2 ಸಹ. ಮಸಾಲೆ ಮಜ್ಜಿಗೆ ಓಕೆ ಕುಡ್ದಿರ್ತೀರ, ಬಟ್ ಮಸಾಲ ಸೋಡಾ ಇರುತ್ತೆ ಅಲ್ಲ, ಗೊತ್ತಿಲ್ಲ ಅದು ಬೇರೆಯವ್ರಿಗೆ ಗೊತ್ತಿಲ್ಲ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದೊಂಥರ ಸುಮ್ಮನೆ ಟ್ರೈ ಮಾಡಿದ್ವಿ, ನೋಡೋಣ. ಯಾಕೆಂದರೆ ಅದು ಏನೇನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ಟ್ರೈ ಮಾಡಿದ್ವಿ. ಬಟ್ ಅದ್ಭುತವಾಗಿ ಬಂತು ಮಸಾಲ ಸೋಡಾ. ಮಸಾಲ ಮಜ್ಜಿಗೆನೂ ಅಷ್ಟೇ ಅದ್ಭುತವಾಗಿತ್ತು. ಯಾಕೆಂದರೆ ಎಲ್ಲ ರಿಫ್ರೆಶಿಂಗ್ ಆಗುವಂಥ ಐಟಮ್ಸ್ನ ಬಳಸಿರೋದ್ರಿಂದ. ಸೊ ನೀವು ಸಹ ಈ ಬೇಸಿಗೆಯಲ್ಲಿ ಈ ಥರ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡೀರಿ. ಈ ಥರ ಡ್ರಿಂಕ್ಸ್ಗಳು ನಾನು ಇನ್ಮೇಲೆ ಮಾಡ್ತಾನೇ ಇರ್ತೀನಿ. ಯಾಕೆಂದರೆ ನನ್ನ ಮನೇಲಿ ಎಲ್ಲರೂ ಹೈಡ್ರೇಟ್ ಆಗಿರಬೇಕಲ್ವ. ಈ ಬಿಸಿಲಲ್ಲಿ ಮಕ್ಕಳು ಆಟ ಆಡೋದು, ಅವ್ರು TV ಮೊಬೈಲ್ ನೋಡೋದ್ರ ಮಧ್ಯೆ ನೀರು ಕುಡಿಯೋದೇ ಮರ್ತು ಬಿಡ್ತಾರೆ. ಅವ್ರನ್ನ ಹೈಡ್ರೇಟಾಗಿ ಇಡಬೇಕು ಅಂದರೆ ನಾವು ಈ ಥರ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡ್ತಾನೆ ಇರಬೇಕು. ಬಟ್ ಸೋಡಾ ಆಪ್ಷನಲ್ಲು. ನೀವು ಮಕ್ಳಿಗೆ ಕೊಡ್ತೀರಾ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಕೊಡದೆ ಬರೀ ಮಜ್ಜಿಗೆ ಕೊಡ್ಬೋದು. ಬಟ್ ನಾನು ಮಸಾಲೆ ಸೋಡಾ ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿದೆ. ಅವಳಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ. ಕ್ವಾಂಟಿಟಿ ನೋಡಿದ್ರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಇರಲಿಲ್ಲ, ಅಷ್ಟು ಕಮ್ಮಿ ಕ್ವಾಂಟಿಟಿ ಅವಳಿಗೆ ಕೊಟ್ಟಿದ್ದು. ಸೋಡಾ ಎಷ್ಟು ಅದೆಲ್ಲ ಮಕ್ಕಳಿಗೆ ಅವಳಿಗಿನ್ನೂ ರೂಢಿ ಮಾಡಿಲ್ಲ, ಬೇಡ ಅಂತಂದ್ಬಿಟ್ಟು. ಬಟ್ ಮಸಾಲ ಮಜ್ಜಿಗೆ ಕ್ಲೀನಾಗಿ ಒಂದು ದೊಡ್ಡ ಗ್ಲಾಸ್ ಆರಾಮಾಗಿ ಕೊಡಿದ್ಲು. ಈ ಥರ ನಮಗೆ ಏನು ಹೆಲ್ದಿ ಆಪ್ಷನ್ಸ್ ನಾವು ಮನೇಲೇ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ, ಅದನ್ನು ಮಾಡ್ಕೋಬೋದು. ಸೊ ಹಾಗಾಗಿ ಈ ವಿಡಿಯೋ ಜೊತೆ ಶೇರ್ ಮಾಡಿದೆ. ಈ ಥರ ಇನ್ನೂ ರಿಫ್ರೆಶಿಂಗ್ ಡ್ರಿಂಕ್ಸ್ ನಿಮಗೆ ತುಂಬ ಬರ್ತಾ ಹೋಗುತ್ತೆ. ನಿಮಗೆ ಅದು ಬೇಕು ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಆಗ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮರಿದೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆಂದ್ರೆ ನಿಮ್ಮ ಸಪೋರ್ಟಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗೋದು. ವ್ಯೂಸ್ ಹೋಗ್ತಾ ಇಲ್ಲ, ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತಿದ್ದೀನಿ ಅನ್ಸುತ್ತೆ. ಬಟ್ ಓಕೆ, ನಾನು ಮಾಡ್ತಿರೋದು ಒಳ್ಳೆಯದು ಅನಿಸುತ್ತೆ. ನಾನೇನು ಬ್ಲಾ ಕಂಟೆಂಟ್ ಎಲ್ಲ ಕೊಡ್ತಾ ಇಲ್ಲ. ಏನು ಯೂಸ್ ಆಗುತ್ತೆ ನಿಮಗೆ, ಏನು ಬೇಕಾಗುತ್ತೆ ಆ ಥರದ್ದನ್ನೇ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೂಪರ್ ರೆಸಿಪೀಸ್ ನನಗೆ ಅದು ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.